ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಜಾಬ್ ಓಪನಿಂಗ್ಸ್ ಬಗ್ಗೆ ತಿಳಿಸ್ಕೊಡೋಣ ಅಂತ. ವೀಕ್ಷಕರೇ, ತುಂಬ ಜನಗೆ ಯಾರ್ಯಾರು ಡಿಗ್ರಿ, ITI ಮತ್ತು ಡಿಪ್ಲೊಮೊ ಹೋಲ್ಡರ್ಸ್ ಯಾರ್ಯಾರು ಇರ್ತಾರೋ ಅವ್ರ ಕ್ವಾಲಿಫಿಕೇಷನಿಗೆ ತಕ್ಕಂತೆ ಇದು ಸೆಂಟ್ರಲ್ ಗೌರ್ನಮೆಂಟು ಮತ್ತು ಸ್ಟೇಟ್ ಗೌರ್ನಮೆಂಟು ಕೊಲಬ್ರೇಟ್ ಆಗಿ NCRTC ಅಂದರೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಕಡೆಯಿಂದ ಓಪನಿಂಗ್ಸ್ ಎಲ್ಲ ಬಂದಿದ್ದಾವೆ ವೀಕ್ಷಕರೇ. ಅದ್ರ ಬಗ್ಗೆ ಪ್ರತಿಯೊಂದು ಅದರ ಸ್ಯಾಲ್ರಿನೇ ಬಂದ್ಬಿಟ್ಟು 22K ಇಂದ 75K ತನಕ. ಆ್ಯಕ್ಚುಲಿ ತುಂಬಾ ಬೆನಿಫಿಟ್ಸ್ ಇರೋಂಥದ್ದು. ಇದು ಸೆಂಟ್ರಲ್ ಗೌರ್ನಮೆಂಟ್ ಪ್ರಾಜೆಕ್ಟ್ಸ್ ಓಪನಿಂಗ್ಸ್ ರಿಕ್ರೂಟ್ಮೆಂಟ್ ಆಗಿರೋದ್ರಿಂದ ನೀವು ಒಂದ್ಸರಿ ಇದರಲ್ಲಿ ರಿಕ್ರೂಟ್ ಆದರೆ ನಿಮ್ಮದು ಸೇಫ್ ಆಗಿರುತ್ತೆ. ಒಂದು 50-60 ಇಯರ್ಸ್ ನಿಮ್ಮದು ಸ್ವಲ್ಪ ಸೇಫ್ ಆಗಿರುತ್ತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಯಾರ್ಯಾರು ನಿರುದ್ಯೋಗಿಗಳಿದ್ದಾರೆ, ಯಾರ್ಯಾರು ನೀವು ಜಾಬ್ಗಳನ್ನ ಹುಡುಕ್ತಾ ಇರ್ತೀರೋ, ಡಿಪ್ಲೊಮಾ ಪಾಸ್ ಆದವರಾಗಲಿ, ITI ಪಾಸ್ ಆದವರಾಗಲಿ, ಅಥವಾ ಡಿಗ್ರಿ ಮಾಡಿದವ್ರು, BE ಮಾಡಿದವರಾಗಲಿ, ಏನೇ ಮಾಡಿದವರಾಗಲಿ, ನೀವು ಯಾರ್ಯಾರು ಇದಕ್ಕೆ ಜಾಬಿಗೋಸ್ಕರ ಹುಡುಕ್ತಿದ್ರೆ ಅವ್ರಿಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. 72 ಓಪನಿಂಗ್ಸ್ ಇದ್ದಾವೆ. ಹಾಗಾಗಿ ಇದ್ರದ್ದೊಂದು ಪ್ರತಿಯೊಂದು ಇನ್ಫಾರ್ಮೇಷನ್, ಇದು ಹೇಗೆ ಓಪನಿಂಗ್, ಏನು ಎಲಿಜಿಬಿಲಿಟಿ, ಯಾವ ಥರ ಇದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಯಾವ ಥರ ಅಂತ ಪ್ರತಿಯೊಂದು ನೋಡ್ತಾ ಹೋಗೋಣ ವೀಕ್ಷಕರೇ. ಯಾರ್ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ರತಿಯೊಬ್ಬರು ನನ್ನ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ. ಇದು ಡಿಗ್ರಿ ಮತ್ತು ಡಿಪ್ಲೊಮೊ ITI ಪಾಸ್ ಆದವರಿಗೆ ಈ ಆಪರ್ಚುನಿಟಿ ವೀಕ್ಷಕರೇ. ಇದರಲ್ಲಿ ನಿಮಗೆ ಸ್ಯಾಲ್ರಿನೇ ಬಂದ್ಬಿಟ್ಟು 22K ಇಂದಲೇ 75K ತನಕ. ಅಂದರೆ ನೀವು ನ್ಯೂ ಜಾಯ್ನಿಂಗ್ ಪ್ರೈವೇಟಿಗೆ ಜಾಯ್ನ್ ಆದ್ರೂ, MNC ಕಂಪ್ನಿಗೆ ಜಾಯ್ನ್ ಆದ್ರೂ ಅಷ್ಟು ಕೊಡ್ತಾರಾ ಇವಾಗ ಗೊತ್ತಿಲ್ಲ. ಬಟ್ ಅಷ್ಟು ನಿಮಗೆ ಈಗ ನಾರ್ಮಲಿ 22K ಇಂದ 75K ವರೆಗೂ ನಿಮಗೆ NCRTC ಇಂದ ಅವ್ರ ಕಡೆಯಿಂದ ನಿಮಗೆ ಓಪನಿಂಗ್ಸ್ ಇದಾವೆ. ಆ್ಯಕ್ಚುಲಿ ಅದು 72 ಓಪನಿಂಗ್ಸ್ ಇರೋದು ವೀಕ್ಷಕರೇ. 72 ಓಪನಿಂಗ್ಸ್ ಇರೋದು. ಅದ್ರದ್ದು SC ST ಮತ್ತು ಕೋಟಾದ ಮೇಲೆ ಹೋಗುತ್ತೆ, ಕ್ಯಾಸ್ಟ್ ಇದ್ರ ಮೇಲೆ ಹೋಗುತ್ತೆ. ಮತ್ತು ಎಲಿಜಿಬಿಲಿಟಿ ಅಂದರೆ ಇಲ್ಲಿ ತನಕ ನಿಮಗೆ 25 ವರ್ಷ ಆಗಿರಬೇಕು. ಬಟ್ 25 ವರ್ಷ ಆದ್ರೂ SC STಗಳಿಗೆ 5 ವರ್ಷ ಶೆಡ್ಯೂಲಿಕೆಯನ್ನು ಮಾಡಲಾಗಿದೆ. ಅಂದರೆ ನಿಮ್ಗೆ ಎಕ್ಸ್ಟೆಂಡ್ ಅಂದರೆ 30 ವರ್ಷ ತನಕ ಅಪ್ಲೈ ಮಾಡ್ಬೋದು. ಮತ್ತು ಅದರ್ಸಿಗೆ 3 ವರ್ಷ ಸೆಡಿಲ್ ಮಾಡಲಾಗಿದೆ. OBC ಅವರಿಗೆಲ್ಲ ಮಾಡಿದಾಗಿದೆ ವೀಕ್ಷಕರೇ. ಹಾಗಾಗಿ ಯಾರ್ಯಾರು ನೀವು ಅಪ್ಲೈ ಮಾಡಬೇಕು ಅಂತ ಇದ್ದೀರೋ ಪ್ರತಿಯೊಬ್ಬರೂ ಈಗ ಈ ವೆಬ್ಸೈಟಿಗೆ ಹೋದರೆ www.ncrtc.in ವೆಬ್ಸೈಟಿಗೆ ಹೋದರೆ ಅಲ್ಲಿ ಕ್ಲಿಕ್ OM ವೇಕೆನ್ಸಿ ಅಂತ ಹೊಡೆದ್ರೆ ಅಲ್ಲಿ ಕ್ಲಿಕ್ ಮಾಡಿದಾಗ ನೀವು ಅಪ್ಲೈ ನಾವು ಅಂತ ಕೊಟ್ಟಾಗ ಅಲ್ಲಿ ನೀವೆಲ್ಲ ಇನ್ಫಾರ್ಮೇಷನ್ ಫಿಲ್ ಮಾಡಿ ನೀವು 1000 ರೂಪೀಸ್ ಅಂದರೆ ನಾರ್ಮಲ್ ಎಲ್ಲ OBC ಎಲ್ಲ ಅದರ್ ಕ್ಯಾಟಗರಿಗೆ 1000 ರೂಪೀಸ್ ಇರುತ್ತೆ. SC STಗಳಿಗೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ವೀಕ್ಷಕರೇ. ಅದನ್ನು ನೀವು ಅಪ್ಲೈ ಮಾಡಿ ಲಾಸ್ಟಿಗೆ ಪೇಮೆಂಟ್ ಮಾಡಬೇಕು. ಇದು ಸೆಂಟ್ರಲ್ ಗೌರ್ಮೆಂಟ್ ಇದಾಗಿರೋದ್ರಿಂದ ನಿಮಗೆ ಇದು SC STಗಳು ಯಾರ್ಯಾರು ಇದ್ದೀರೋ ಅವರಿಗೆಲ್ಲ ತುಂಬಾ 30 ವರ್ಷ ತನಕ ಇದು ತುಂಬ ಆಪರ್ಚುನಿಟಿ, ಬೆಸ್ಟ್ ಆಪರ್ಚುನಿಟಿ. ವಯಸ್ಸನ್ನ ಒಂದು ಸ್ವಲ್ಪ ವೇರಿ ಮಾಡಿರೋದ್ರಿಂದ ತುಂಬಾ ಜನ ಅಪ್ಲೈ ಮಾಡ್ಬೋದು ಇದು. ಹಾಗಾಗಿ 72 ಓಪನಿಂಗ್ಸ್ ಇರೋದು ವೀಕ್ಷಕರೇ. 72 ಜಾಬ್ ಓಪನಿಂಗ್ಸ್ ಇರೋದು. ಹಾಗಾಗಿ ಪ್ರತಿಯೊಬ್ಬರೂ ಅಪ್ಲೈ ಮಾಡ್ಕೊಳ್ಳೇಬೇಕು. ಇದಕ್ಕೆ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮದು ಲೈಫು ಸೆಕ್ಯೂರ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಪ್ರೊಸೆಸ್ನ ಮೇಕ್ ಯೂಸ್ ಮಾಡ್ಕೊಳ್ಳಿ. ಇದರಲ್ಲಿ ಏನೇನು ಪೊಸಿಷನ್ ಬರ್ತವೆ ಅಂದರೆ ಜೂನಿಯರ್ ಇಂಜಿನಿಯರಿಂಗು 36, ಪ್ರೋಗ್ರಾಮ್ ಇಂಜಿನಿಯರಿಂಗು 04, ಜೂನಿಯರ್ ಮೇಂಟೆನೆನ್ಸ್ ಇಂಜಿನಿಯರು 28, ಅಸಿಸ್ಟೆಂಟ್ಸು 4. ಅಸಿಸ್ಟೆಂಟ್ಸಿಗೆಲ್ಲ ಏನೇನು ಕ್ವಾಲಿಫಿಕೇಷನ್ ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ. ನಾನು ಹೇಳ್ದಂಗೆ ಲಾಸ್ಟ್ ಡೇಟ್ ಇನ್ನೂ ಒಂದು ತಿಂಗಳಿದೆ ವೀಕ್ಷಕರೇ. ಇದನ್ನು ಯಾರ್ಯಾರು ಅಪ್ಲೈ ಮಾಡಬೇಕು ಅಂದರೆ ಪ್ರತಿಯೊಬ್ಬರು ಏಪ್ರಿಲ್ ಮುಗಿಯೋದ್ರೊಳಗೆ ಅಪ್ಲೈ ಮಾಡ್ಕೊಳ್ಳಿ ಇದನ್ನು. ಮತ್ತು ಇದರಲ್ಲಿ ಜೂನಿಯರ್ ಇಂಜಿನಿಯರಿಂಗ್ ಓಪನ್ ಮಾಡಿದ್ದಾರೆ. ಮತ್ತು ಪ್ರೋಗ್ರಾಮ್ ಇಂಜಿನಿಯರಿಂಗಿಗೆ ಆಪರ್ಚುನಿಟೀಸ್ ಇದೆ. ಅಸಿಸ್ಟೆಂಟ್ ಇಂಜಿನಿಯರಿಂಗ್ಗೆ ಕ್ವಾಲಿಫಿಕೇಷನು BDA, BBM, ಹೋಟೆಲ್ ಮ್ಯಾನೇಜ್ಮೆಂಟು. ಅದರಲ್ಲಿ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ 3 ಇಯರ್ಸು ಡಿಪ್ಲೊಮೊ. ಪ್ರೋಗ್ರಾಮ್ ಮ್ಯಾನೇಜರ್ ಇಂಜಿನಿಯರ್ಸ್ ಇರ್ತಾರಲ್ಲ ಅವರಿಗೆ 3 ಇಯರ್ಸು ಡಿಪ್ಲೊಮೊ. ಮತ್ತು ಇಲ್ಲಾಂದರೆ ಜೂನಿಯರ್ ಇಂಜಿನಿಯರ್ಗೆ 3 ಇಯರ್ಸ್ ಡಿಪ್ಲೊಮೊ ಮಾಡಿಬಿಟ್ಟು ನೀವು 1 ಇಯರ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರಬೇಕು. ಅವರಿಗೆ ನಿಮಗೆ ಜೂನಿಯರ್ ಇಂಜಿನಿಯರಿಂಗ್ ಅಂತ ಇದು ಮಾಡಿದ್ದಾರೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದಿಗೂ ವೇರಿ ಆಗುತ್ತೆ ಸ್ಕೇಲ್. ಸ್ಟಾರ್ಟಿಂಗ್ ಬಂದ್ಬಿಟ್ಟು 22 ಜೂನಿಯರ್ಗೆ, ಅವರಿಗೆಲ್ಲ ಅಸಿಸ್ಟೆಂಟಿಗೆಲ್ಲ ಸ್ವಲ್ಪ ಜಾಸ್ತಿ, ಅದಾದಮೇಲೆ ಪ್ರೋಗ್ರಾಮ್ ಇಂಜಿನಿಯರ್ಸಿಗೆ ಸ್ವಲ್ಪ ಜಾಸ್ತಿ. ಹಾಗಾಗಿ ಪ್ರತಿಯೊಬ್ಬರು ಯಾರ್ಯಾರು ನಿಮ್ಮ ಇದು ಕ್ವಾಲಿಫಿಕೇಷನ್ ಅಪ್ಲೈ ಮಾಡ್ತೀರೋ ಅವರು ಈ ವೆಬ್ಸೈಟಿಗೆ ಹೋದರೆ www.NRCTC ವೆಬ್ಸೈಟಿಗೆ ಹೋದರೆ ವೀಕ್ಷಕರೇ ನೀವು ಪ್ರತಿಯೊಂದು ಇನ್ಫಾರ್ಮೇಷನ್ನು ಅಲ್ಲಿ ತಿಳ್ಕೊಂಡು ಎಲಿಜಿಬಿಲಿಟಿ, ನಾನು ಹೇಳಿದಾಗ ಎಲಿಜಿಬಿಲಿಟಿ ಎಲ್ಲ ಸೇಮ್ ಇರುತ್ತೆ. ಬಟ್ ಇನ್ನೂ ಡೀಟೇಲ್ ಎಲಿಜಿಬಿಲಿಟಿ ಬೇಕು, ಅಪ್ಲೈ ಮಾಡ್ಬೇಕಾದ್ರೆ ನಿಮಗೆ ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಆಪರ್ಚುನಿಟಿ ಮೇಕ್ ಯೂಸ್ ಮಾಡಿಕೊಂಡ್ರೆ ನಿಮ್ಮದೇ ಲೈಫು ಸೆಕ್ಯೂರ್ ಆಗಿರುತ್ತೆ ವೀಕ್ಷಕರೇ. ಹಾಗಾಗಿ ಈ NCRTC ರಿಕ್ರೂಟ್ಮೆಂಟ್ ಎಲ್ಲ ಪ್ರತಿಯೊಬ್ಬರು ಮೇಕ್ ಯೂಸ್ ಆಫ್ ಮಾಡ್ಕೊಳ್ಳಿ. ನೀವೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿ. ಇಲ್ಲಿ 72 ಜಾಬ್ಸ್ ಓಪನಿಂಗ್ಸ್ ಇರೋದ್ರಿಂದ ತುಂಬ ಜನ ಅಪ್ಲೈ ಮಾಡಿಕೊಂಡ್ರು ಆಪರ್ಚುನಿಟಿ ಸಿಗುತ್ತೆ ನಿಮಗೆ. ಮತ್ತು ಲಾಸ್ಟ್ ಡೇಟ್ ಏಪ್ರಿಲ್ ಒಂದು ಮಂತ್ ನಿಮಗೆ ಇರುತ್ತೆ. ಜೂನಿಯರ್ ಇವೆಲ್ಲ ಹೇಳಿದ್ದೀನಿ. ಪ್ಲಸ್ ನಿಮಗೆ ಲಾಸ್ಟ್ ಡೇಟ್ ಬಂದು 22 ಏಪ್ರಿಲ್ ಮಂತ್ ಒಳಗೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಎಲ್ಲೆಲ್ಲಿ ಏನೇನು ಎಷ್ಟೆಷ್ಟು ಇನ್ಫಾರ್ಮೇಷನ್ ಬೇಕು ಅಂದರೆ ಯಾವ ಇದಕ್ಕೆ ಪೊಸಿಷನಿಗೆ ಎಷ್ಟೆಷ್ಟನ್ನ ತೊಗೊಳ್ತಾ ಇದ್ದಾರೆ ಅವರು. ಮತ್ತು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಹೇಗಿರುತ್ತೆ ಅಂತ ಒಂದು ಫಸ್ಟು ಟೆಸ್ಟ್ ಇರುತ್ತೆ ವೀಕ್ಷಕರೇ. ಅದು ಟೆಸ್ಟ್ ಆದಮೇಲೆ ನಿಮಗೆ
ಮೆಡಿಕಲ್ ಟೆಸ್ಟ್ ಎಲ್ಲ ಏನೇನೋ ಮಾಡ್ತಾರಂತೆ. ಮೆಡಿಕಲ್ ಟೆಸ್ಟ್ ಎಲ್ಲ ತುಂಬ ಜನ ಪಾಸ್ ಆಗ್ತಾರೆ ಹಾಗಾಗಿ ಇರೋದ್ರಿಂದ ಮೆಡಿಕಲ್ ಟೆಸ್ಟ್ ಆದಮೇಲೆ ಸ್ವಲ್ಪ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಪಾಸ್ ಆದರೆ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ ವೀಕ್ಷಕರೇ. ಇದನ್ನು ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಮೇಕ್ ಶೋರ್ ದಟ್ ನೀವು ನಿಮ್ಮ ಆಧಾರು, SSLC, ಡಿಪ್ಲೊಮೊ ಮತ್ತು ನೀವು ಯಾವ ಪೋಸ್ಟ್ ಗ್ರಾಜುಯೇಟ್ ಮಾಡಿದರೆ ಎಲ್ಲ ಡಿಪ್ಲೊಮೊ ಸರ್ಟಿಫಿಕೇಟ್ನೆಲ್ಲ ಅಪ್ಲೋಡ್ ಮಾಡಬೇಕು. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ಮಸ್ಟ್ ಆ್ಯಂಡ್ ಶುಡ್ ವೀಕ್ಷಕರೇ. ಮತ್ತು ನಿಮ್ಮ ಅಡ್ರೆಸ್ ಪ್ರೂಫ್, ID ಪ್ರೂಫ್ ಅಪ್ಲೋಡ್ ಮಾಡಲೇಬೇಕು. ಹಾಗಾಗಿ ಯಾರ್ಯಾರು ನೀವು ಇದನ್ನು ಯೂಸ್ ಮಾಡ್ಕೊಳಕ್ಕೆ ಹೋಗ್ತಿದ್ದೀರೋ ಪ್ರತಿಯೊಬ್ಬರು ಈ ಡಾಕ್ಯುಮೆಂಟೇಷನ್ ಇಟ್ಕೊಳ್ಳಿ. ಅಲ್ಲೇ ತೋರಿಸುತ್ತೆ ನೀವು ಅಪ್ಲಿಕೇಶನ್ ಫಿಲ್ ಮಾಡಿಕೊಂಡು ಅಟ್ ದ ಎಂಡ್ ನೀವು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಹೇಳುತ್ತೆ, ಏನೇನು ಡಾಕ್ಯುಮೆಂಟ್ಸ್ ಅಂತ ನಿಮಗೂ ಗೊತ್ತಾಗುತ್ತೆ. ಅದರಲ್ಲೂ ನಾನು ಇನ್ಫಾರ್ಮೇಷನ್ ಹಾಕಿದ್ದೀನಿ. ಮತ್ತು ಇದು 1000 ರೂಪೀಸ್ ನಾನ್ ಪೀಪಲ್ ಪೇ ಮಾಡಲೇಬೇಕು. ಇದೋಗಿ ಅಲ್ಲೇ ಈಗೆಲ್ಲ DD ತಗೊಂಡು ಹೋಗಬೇಕು, ಅಲ್ಲಿ ಹೋಗಬೇಕು ಅಂತ ಹೇಳಿ ಅಲ್ಲೇ ಪೇಮೆಂಟ್ ಕ್ಲಿಕ್ ಕೊಟ್ಟಿರ್ತಾರೆ. ನೀವು ಪೇಮೆಂಟು UPIನಾರು ಮಾಡಿ, ನೆಟ್ ಬ್ಯಾಂಕಿಂಗಾರು ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಇದನ್ನಾಗಿ ನಿಮಗೆ ಒಂದು ನೋಟಿಫಿಕೇಶನ್ ಥರ ಒಂಥರ ಹಾಲ್ ಟಿಕೆಟ್ ಥರ ಒಂದು ಪ್ರಿಂಟ್ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ ವೀಕ್ಷಕರೇ. ಅದನ್ನು ಯಾವಾಗ ಎಕ್ಸಾಮಿಗೆ ಕಾಲ್ ಮಾಡ್ತಾರೆ ಅಥವಾ ಯಾವಾಗ ಇಂಟರ್ವ್ಯೂ ಕಾಲ್ ಮಾಡ್ತಾರೆ ನಿಮಗೆ ಅದು ಡೇಟ್ನ ತಿಳಿಸ್ತಾ ಹೋಗ್ತಾರೆ. ನಿಮಗೂ ಇಮೇಲ್ ಬರುತ್ತೆ ಅಥವಾ SMS ಬರ್ತಾ ಹೋಗುತ್ತೆ ವೀಕ್ಷಕರೇ. ಹಾಗಾಗಿ ಇದನ್ನು ಇನ್ಫಾರ್ಮೇಷನ್, ಸ್ಮಾಲ್ ಇನ್ಫಾರ್ಮೇಷನ್ ಪ್ರತಿಯೊಬ್ಬರು ತಿಳಿಸ್ಕೊಂಡ್ರೆ ಎಲ್ಲರೂ ಈ ಅಪರ್ಚುನಿಟೀಸ ಯೂಸ್ ಮಾಡ್ಕೊಳ್ಳಿ ವೀಕ್ಷಕರೇ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕಮೆಂಟ್ ಮಾಡಿ, ಐ ವಿಲ್ ಹೆಲ್ಪ್ ಯು. ಥ್ಯಾಂಕ್ ಯು ಸೊ ಮಚ್ ಗೈಸ್. ಟೇಕ್ ಕೇರ್. ಬಾಯ್.